ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ರೂಪಣಾತ್ಮಕ ಪರೀಕ್ಷೆ ಜುಲೈ 2026ರ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಹಾಗಾಗಿ ಕ್ವಶನ್ ಆನ್ಸರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಪ್ಯಾಟರ್ನಲ್ಲಿ ನಿಮ್ಮ ಶಾಲೆಗಳಲ್ಲಿ ನಡೆಯುವಂತಹ FA1ಗೂ ಕ್ವಶನ್ಸನ್ನು ಕೇಳುವಂತಹದ್ದು ಮಕ್ಕಳ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳು ಬರ್ತದೆ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಉತ್ಪತನ ಹೊಂದಬಲ್ಲ ವಸ್ತು ಅಂದರೆ ಸಬ್ಲೈಮೇಷನ್ ಆಗೋದು. ಉತ್ಪತನ ಅಂದರೆ ನಮಗೆ ಗೊತ್ತಿರಬೇಕು ಮಕ್ಕಳ. ಸೊ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಅಥವಾ ಅನಿಲದಿಂದ ಘನಸ್ಥಿತಿಗೆ ಅಂದರೆ ದ್ರವ ಸ್ಥಿತಿಗೆ ಹೋಗದೆ ಸೊ ಘನದಿಂದ ಅನಿಲಕ್ಕೆ ಬರುವಂತಹ ವಸ್ತುಗಳು. ಸೊ ಇಲ್ಲಿ ನೀರು, ಸಕ್ಕರೆ, ನ್ಯಾಪ್ತಲಿನ್ ಗುಳಿಗೆ, ನೈಟ್ರೋಜನ್ ಕೊಟ್ಟಿದ್ದಾರೆ. ಸೊ ನ್ಯಾಪ್ತಲಿನ್ ಗುಳಿಗೆ ಅವುಗಳೇನಾಗ್ತದೆ, ಉತ್ಪತನವನ್ನು ಹೊಂದುವಂಥದ್ದು. ಹಾಗಾಗಿ ಆಪ್ಷನ್ ಸಿ ನ್ಯಾಪ್ತಲಿನ್ ಗುಳಿಗೆಗಳು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, 100 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರಿನ ಭೌತಿಕ ಸ್ಥಿತಿ. ಸೊ 100 ಡಿಗ್ರಿ ನೀರು ತುಂಬ ಕುದೀತಾ ಇದೆ. ಸೊ ಕುದೀತಾ ಏನಾಗ್ತದೆ, 100 ಡಿಗ್ರಿ ತಲುಪಿದ ಮೇಲೆ ಅದು ಆವಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹೌದಲ್ವಾ? ಸೊ ಆವಿ ಅಂದರೆ ನಥಿಂಗ್ ಬಟ್ ಅನಿಲ ಸ್ಥಿತಿಗೆ ಹೋಗ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೂರನೇ ಪ್ರಶ್ನೆ, ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಸೊ ಇಲ್ಲಿ ನಿಮಗೆ ಏಕಮಾನ ಕೇಳಿದರೆ ಅಥವಾ ನಿಮಗಲ್ಲಿ ಜವದ್ ಕೇಳಿರೋದು ಬದಲಿಗೆ ನಿಮಗೆ ವೇಗದ ಕೇಳ್ಬೋದು ಅಥವಾ ವೇಗೋತ್ಕರ್ಷದ ಕೇಳ್ಬೋದು. ಹಾಗಾಗಿ ನೋಡ್ಕೊಳ್ಳಿ, ಜವದ ಅಂತಾರಾಷ್ಟ್ರೀಯ ಏಕಮಾನ ಏನಾಗಿರ್ತದೆ, ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ. ನೆಕ್ಸ್ಟ್, ಪ್ರೊಕ್ಯಾರಿಯೋಟ್ ಜೀವಕೋಶಗಳೆಂದರೇನು? ಸೊ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶಗಳನ್ನು ನಾವು ಪ್ರೊಕ್ಯಾರಿಯೋಟ್ಗಳು ಅಂತ ಹೇಳಿ ಕರಿತೀವಿ. ಸೊ ನ್ಯೂಕ್ಲಿಯರ್ ಪೊರೆ ಇಲ್ಲದಂತಹ ಎಲ್ಲ ಜೀವಕೋಶಗಳನ್ನು ಹೊಂದಿರುವ ಜೀವಿಗಳಿಗೆ ಪ್ರೊಕ್ಯಾರಿಯೋಟ್ ಜೀವಕೋಶ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಮೇನ್, ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. 5ನೇ ಪ್ರಶ್ನೆ, ಉತ್ಪತನ ಎಂದರೇನು? ಸಬ್ಲೈಮೇಷನ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಬದಲಾವಣೆಯಲ್ಲಿ ಘನ ವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ನಾವು ಉತ್ಪತನ ಅಂತೇಳಿ ಕರಿತೀವಿ. ವೈಸವರ್ಸ ಅದೇ ರೀತಿ. ಸೊ ಅನಿಲ ಸ್ಥಿತಿಯಲ್ಲಿರುವ ವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಘನ ಸ್ಥಿತಿಗೆ ಬರುವಂತಹದ್ದನ್ನು ನಾವೇನಂತೀವಿ, ಉತ್ಪತನ ಅಂತ ಹೇಳಿ ಕರಿತೀವಿ. ಆಲ್ರೆಡಿ ಒಂದು ಎಕ್ಸಾಂಪಲನ್ನು ಕೇಳಿದರೆ ನ್ಯಾಪ್ತಲಿನ್ ಬಾಲ್ ಒಂದು ಎಕ್ಸಾಂಪಲ್ ಆಗಿರ್ತದೆ. ಅದೇ ರೀತಿ ಕ್ಯಾಂಫರ್, ಕರ್ಪೂರವು ಸಹ ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿರ್ತದೆ ಮಕ್ಕಳ. 6ನೇ ಪ್ರಶ್ನೆ, ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಚೀಲಗಳೆಂದು ಕರೆಯಲು ಕಾರಣವೇನು? ಸೊ ಯಾಕೆ ಅಂತ ಹೇಳಿದರೆ, ಲೈಸೋಸೋಮ್ಗಳಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಅವುಗಳು ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ. ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ ಅಥವಾ ಜೀವಕೋಶವು ತೀವ್ರ ಹಾನಿಗೊಳಗಾದಂತಹ ಸಂದರ್ಭದಲ್ಲಿ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶಗಳನ್ನು ಜೀರ್ಣಿಸಿಕೊಳ್ತವೆ. ಆದ್ದರಿಂದ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಅಂತ ಹೇಳಿ ಕರೆಯಲಾಗ್ತದೆ. 7ನೇ ಪ್ರಶ್ನೆ, ಈ ಕೆಳಗಿನ ಯಾವುಗಳು ದ್ರವ್ಯವಾಗಿವೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯಗಳು, ತಂಪು, ಸೌಂದರ್ಯವರ್ಧಕ, ವಾಸನೆ ಕೇಳಿದ್ದಾರೆ. ಸೊ ಇದರಲ್ಲಿ ನಮಗೆ ದ್ರವ್ಯಗಳು ಮಾತ್ರ ಬೇಕಾಗಿರುವಂಥದ್ದು. ಸೊ ಕುರ್ಚಿ, ಅದರ ನೆಕ್ಸ್ಟ್ ಗಾಳಿ, ವಾಸನೆ, ನೆಕ್ಸ್ಟ್ ಬಾದಾಮಿ, ತಂಪು ಪಾನೀಯಗಳು, ಸೌಂದರ್ಯವರ್ಧಕದ ವಾಸನೆ. ಸೊ ಇದಿಷ್ಟು ಏನಾಗಿದೆ ಮಕ್ಕಳ, ದ್ರವ್ಯಗಳಾಗಿವೆ. ಪ್ರೀತಿ, ದ್ವೇಷ, ಆಲೋಚನೆ, ತಂಪು, ಸೊ ಯಾವು ಇದಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2, 3, 4 ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. 8ನೇ ಪ್ರಶ್ನೆ, ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳಿಗಿರುವ ವ್ಯತ್ಯಾಸಗಳು ಯಾವ್ಯಾವು ಕೇಳಿದ್ದಾರೆ. ಸೊ ಏಕರೂಪದ ಚಲನೆ ಅಂತ ಹೇಳಿದರೆ, ಕಾಯವು ಸಮಕಾಲಾವಧಿಯಲ್ಲಿ ಸಮ ದೂರಗಳನ್ನು ಕ್ರಮಿಸಿದರೆ ಅದನ್ನು ಏಕರೂಪ ಚಲನೆ ಅಂತೀವಿ. ಈಗ ಉದಾಹರಣೆಗೆ, ಕಾಯವು ಮೊದಲ 1 ಸೆಕೆಂಡ್ನಲ್ಲಿ 5 ಕಿಲೋಮೀಟ್ರು, 2 ಸೆಕೆಂಡ್ನಲ್ಲಿ 5 ಕಿಲೋಮೀಟ್ರು, ಅದೇ 3ನೇ ಸೆಕೆಂಡಿನಲ್ಲೂ ಸಹ
ಮೂರನೇ 1 ಸೆಕೆಂಡಿನಲ್ಲಿ 5 ಮೀಟರ್ ದೂರವನ್ನು ಚಲಿಸಿದ್ರೆ ಅದನ್ನು ಏಕರೂಪ ಚಲನೆ ಅಂತೀವಿ. ಏಕರೂಪವಲ್ಲದ ಚಲನೆ ಅಂದರೆ ಕಾಯವು ಸಮಕಾಲಾವಧಿಯಲ್ಲಿ ಅಸಮ ದೂರಗಳನ್ನು ಕ್ರಮಿಸಿದರೆ ಅದನ್ನು ಏಕರೂಪವಲ್ಲದ ಚಲನೆ ಅಂತೀವಿ. ಉದಾಹರಣೆಗೆ 1 ಸೆಕೆಂಡಿಗೆ 5 ಮೀಟ್ರ್ ಆದರೆ 2ನೇ ಸೆಕೆಂಡಿಗೆ 10 ಮೀಟ್ರು, 3ನೇ ಸೆಕೆಂಡಿಗೆ 3 ಮೀಟ್ರು, 4 ಮೀಟ್ರು, ಈ ರೀತಿ ಅಸಮ ದೂರಗಳನ್ನು ಕ್ರಮಿಸಿದರೆ ನಾವು ಅದನ್ನು ನಾನ್ ಯೂನಿಫಾರ್ಮ್ ಮೋಷನ್ ಅಥವಾ ಏಕರೂಪವಲ್ಲದ ಚಲನೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 9ನೆಯ ಪ್ರಶ್ನೆ, ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು? ಸೊ ಎವಾಪರೇಷನ್ ಅಂತ ಹೇಳಿ ನಾವು ಕರಿತೀವಿ, ಹೌದಲ್ವಾ? ಸೊ ಈ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವಂದರೆ ಮೇಲ್ಮೈ ಮೇಲೆ ನಡೆಯುವಂಥ ವಿದ್ಯಮಾನವಾಗಿದೆ. ಅಂದರೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಷ್ಟು ಬಾಷ್ಪೀಕರಣ ದರ ಕಡಿಮೆ ಆಗ್ತದೆ, ತಾಪ ಹೆಚ್ಚಾದಷ್ಟು ಬಾಷ್ಪೀಕರಣ ಕಡಿಮೆ ಆಗ್ತದೆ, ಆರ್ದ್ರತೆ ಅಂದರೆ ಹ್ಯುಮಿಡಿಟಿ, ಸೊ ಆರ್ದ್ರತೆ ಪ್ರಮಾಣ ಗಾಳಿಯಲ್ಲಿ ಹೆಚ್ಚಾದಷ್ಟು ಬಾಷ್ಪೀಕರಣದ ದರ ಕಡಿಮೆ ಆಗ್ತದೆ, ಗಾಳಿಯ ವೇಗ ಹೆಚ್ಚಾದಷ್ಟು ಬಾಷ್ಪೀಕರಣ ದ್ರವ ಹೆಚ್ಚಾಗಿರ್ತದೆ. ಸೊ ಹಾಗಾಗಿ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 5th ಮೇನ್, ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಇದೆ. 10ನೇ ಪ್ರಶ್ನೆ, ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿ. ಸೊ ಇಲ್ಲಿ ನಮಗೆ ಪ್ರಾಣಿ ಜೀವಕೋಶದ ಪ್ರತಿಯೊಂದನ್ನು ನೀವು ನೀಟಾಗಿ ಚಿತ್ರವನ್ನು ಬರೆದು ಪ್ರತಿಯೊಂದು ಭಾಗಗಳನ್ನು ಗುರುತಿಸಬೇಕು. 4 ಅಂಕಗಳಿಗೆ. ಗಾಲ್ಗಿ ಸಂಕೀರ್ಣ, ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನ್ಯೂಕ್ಲಿಯರ್ ಪೊರೆ, ನ್ಯೂಕ್ಲಿಯಸ್, ನೆಕ್ಸ್ಟ್ ಕೋಶಪೊರೆ, ಸೆಂಟ್ರಿಯೋಲ್, ಲೈಸೋಸೋಮ್ಸ್, ರೈಬೋಸೋಮ್, ಮೈಟೋಕಾಂಡ್ರಿಯಾ. ಸೊ ಕಂಪ್ಲೀಟಾಗಿ ಇದಿಷ್ಟನ್ನು ಮಾರ್ಕ್ ಮಾಡಿ. ಅದೇ ರೀತಿ ಪ್ರಾಣಿ ಜೀವಕೋಶದನ್ನು ಕಲ್ತ್ಕೊಳ್ಳಿ, 2ರಲ್ಲಿ ಯಾವುದಾದ್ರೂ ಕೇಳ್ತಾರೆ, ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 ಅಂಕಕ್ಕೆ ನಿಮಗೆ ಟೆಸ್ಟ್ಗಳಲ್ಲಿ ಕೇಳುವಂಥದ್ದು ಮಕ್ಕಳ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಹಳ ಯೂಸ್ಫುಲ್ ಆಗುತ್ತೆ ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.